ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. 6ನೇ ಕಂತಿನ ಹಣವನ್ನು ಪಡೆಯೋದಕ್ಕೆ NPCI ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯ ಅಂತೆ. ಇಲ್ಲ ಅಂತಂದ್ರೆ ನಮಗೆ 6ನೇ ಕಂತಿನ ಹಣ ಬರೋದಿಲ್ಲ ಅಂತ ಇಲ್ಲಿ ಸುಮಾರು ಜನರು ಕಾಮೆಂಟ್ ಮಾಡುವ ಮುಖಾಂತರ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ನಮ್ಮ ವೀಕ್ಷಕರಿಗೆ ನಾನೊಂದು ಕ್ಲಾರಿಟಿಯನ್ನ ಕೊಡಬೇಕು ಅಂತ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ NPCI ಮ್ಯಾಪಿಂಗ್ ಅನ್ನ ಮಾಡಿಸಬೇಕು ಮತ್ತೆ ಯಾರೆಲ್ಲ NPCI ಮ್ಯಾಪಿಂಗ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ಮುಂದಿನ ದಿನಗಳಲ್ಲಿ ಫ್ರೀಯಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ NPCI ಮ್ಯಾಪಿಂಗ್ ಮಾಡಿಸಿರೋದು ಕಡ್ಡಾಯ, ಅದು ಮಾಡಿಸಲೇಬೇಕು, ಕಂಪಲ್ಸರಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವಂತದ್ದು, ಹಣ ಪಡೆಯೋದಕ್ಕೆ ನೀವು NPCI ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯ ಆಗಿರುತ್ತೆ ಅಂತ. ಸೊ ನಾನು ಕೂಡ ನಿಮಗೆ ಸುಮಾರು ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೆ NPCI ಮಾಡಿಸೋದು ಹೇಗೆ, ಸೊ ಯಾರ್ಯಾರೆಲ್ಲ ಮಾಡಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇತ್ತೀಚೆಗೆ NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕು 6ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಅಂತ ಇಲ್ಲಿ ಸುಮಾರು ಸುದ್ದಿಗಳು ಇಲ್ಲಿ ವೈರಲ್ ಆಗಿರುವಂತದ್ದು. ಇದಕ್ಕೆ ನಿಮಗೆ ಕ್ಲಾರಿಟಿಯನ್ನು ಕೊಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಎಲ್ಲರೂ ಮಾಡಿಸುವಂತ ಅವಶ್ಯಕತೆ ಇಲ್ಲ, ಕೆಲವೊಬ್ರು ಮಾತ್ರ ಮಾಡಿಸ್ಬೇಕು. ಅದ್ರ ಬಗ್ಗೆ ಇವಾಗ ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಯಾರಿಗೆ ಮೊದಲನೇ ಕಂತು, 2ನೇ ಕಂತು ಅಥವಾ 3 ಅಥವಾ 4, 5ನೇ ಕಂತು, ಇಷ್ಟು ಕಂತುಗಳಲ್ಲಿ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿದ್ರು ಕೂಡ, ಅಂದ್ರೆ ನಿಮ್ಗೆ ಇಷ್ಟು ಕಂತುಗಳಲ್ಲಿ ಒಂದು ಕಂತಿನ ಹಣ ಬಂದಿದೆ ಅಂತಂದ್ರೆ ನೀವು NPCI ಮ್ಯಾಪಿಂಗ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಅಥವಾ ನಿಮ್ಗೇನಾದ್ರೂ ಅಕ್ಕಿ ಹಣ ಅಂದ್ರೆ ರೇಷನ್ ಬದಲಿನ ಹಣ ಏನಾದ್ರೂ ಬಂದಿತ್ತು ಅಂತಂದ್ರೆ ನೀವು ಮತ್ತೆ NPCI ಮ್ಯಾಪಿಂಗ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. NPCI ಅಂದ್ರೆ ಏನು ಅದನ್ನು ನಿಮ್ಗೆ ಎಕ್ಸಾಂಪಲ್ ಮೂಲಕನೂ ನಿಮ್ಗೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ NPCI ಅಂದ್ರೆ ಏನು? NPCI ಮ್ಯಾಪಿಂಗ್ ಅಂದ್ರೆ ಸ್ನೇಹಿತರೆ, ಸೊ ನಿಮ್ಗೆ DBT ಮೂಲಕ ಹಣ ಬರಬೇಕು ಅಂತಂದ್ರೆ NPCI ಮ್ಯಾಪಿಂಗ್ ಆಗಿರ್ಬೇಕು. NPCI ಮ್ಯಾಪಿಂಗ್ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಿಮ್ಗೆ DBT ಮೂಲಕ ಬರುವಂತ ಎಲ್ಲಾ ಹಣವನ್ನು ನೋಡ್ಕೊಳ್ಳುವಂತ ಒಂದು ಸಂಸ್ಥೆ ಇದು. ನಿಮ್ಗೆ ಹಣವನ್ನು DBT ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮೂಲಕ ಕಳಿಸ್ಬೇಕು ಅಂತಂದ್ರೆ ಕೆಲವು ಕಂಡೀಷನ್ಸ್, ಕೆಲವು ಷರತ್ತುಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಈ 3 ಡಾಕ್ಯುಮೆಂಟ್ಸ್ ಗಳಲ್ಲೂ ಒಂದೇ ರೀತಿಯಾದಂತಹ ಹೆಸರು ಇದೆಯಾ, ಎಲ್ಲಾ ಒಂದು ಮಾಹಿತಿಗಳು ಮಿಸ್ಟೇಕ್ ಇದೆಯಾ ಇಲ್ವಾ, ಎಲ್ಲಾ ರೀತಿಯಾದಂತಹ ಮಾಹಿತಿಗಳು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ NPCI ಸಂಸ್ಥೆ ನೋಡ್ಕೊಳ್ಳುತ್ತೆ. ನಿಮ್ಗೆ DBT ಮೂಲಕ ಬರುವಂತ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಅಥವಾ ಬರ ಪರಿಹಾರ ಹಣ ಆಗಿರ್ಬೋದು, ಸೊ ಯಾವುದೇ ರೀತಿಯಾದಂತ ಗೌರ್ಮೆಂಟ್ ಕಡೆಯಿಂದ ಬರುವಂತಹ DBT ಮೂಲಕ ಕಡೆಯಿಂದ ಬರುವಂತಹ ಯಾವುದೇ ಹಣ ಆಗಿರ್ಬೋದು, ನಿಮ್ಗೆ ಈ ಒಂದು NPCI ಮ್ಯಾಪಿಂಗ್ ಚೆಕ್ ಆದ ನಂತರವೇ, ವೆರಿಫಿಕೇಶನ್ ಆದ ನಂತರವೇ ನಿಮ್ಗೆ ಹಣ ಬರುತ್ತೆ. ಒಂದ್ ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ, ರೇಷನ್ ಕಾರ್ಡ್ ಅಲ್ಲಿ ಮತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತಂದ್ರೆ, ಅಥವಾ ಅಲ್ಲಿನ ಡೇಟ್ ಆಫ್ ಬರ್ತ್ ಇಲ್ಲಿನ ಡೇಟ್ ಆಫ್ ಬರ್ತ್ ಬೇರೆ ಇತ್ತು ಅಂತಂದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರು ಇತ್ತು ಅಂತಂದ್ರೆ ಈ ಒಂದು ಹಣ ನಿಮ್ಗೆ ಬರೋದಿಲ್ಲ. ಸೊ ಹಾಗಾಗಿ NPCI ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯ ಆಗಿರುತ್ತೆ. ಬಟ್ ಇದು ಎಲ್ಲರೂ ಮಾಡಿಸುವಂತ ಅವಶ್ಯಕತೆ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಥವಾ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲನೇ ಕಂತಿನ ಹಣ ಅಥವಾ ಯಾವ್ದಾದ್ರು ಒಂದು ಕಂತಿನ ಹಣ ಬಂದಿತ್ತು ಅಂತಂದ್ರೆ ನೀವು NPCI ಮ್ಯಾಪಿಂಗ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರು ಮಾಡಿಸ್ಬೇಕು NPCI ಮ್ಯಾಪಿಂಗ್ ಅಂತ ನೋಡೋದಾದ್ರೆ, ನಿಮ್ಗೆ ಏನಾದ್ರೂ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ, ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಒಂದು ಕಂತಿನ ಹಣನೂ ಕೂಡ ನಿಮ್ಗೆ ಬಂದಿಲ್ಲ ಅಂತಂದ್ರೆ ನೀವು NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಂಡು ನೀವು ಅದನ್ನ ಮಾಡಿಸೋದು ತುಂಬಾ ಒಳ್ಳೇದು. ಹಾಗಾದ್ರೆ ನಾವು NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಯಾವ ತರ ಇದ್ರೆ ನಾವು NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕು, ಯಾವ ತರ ಇದ್ರೆ ನಾವು NPCI ಮ್ಯಾಪಿಂಗ್ ಅನ್ನ ಮಾಡಿಸಬಾರ್ದು ಅಂತ ಏನಾದ್ರು ನೀವು ಕೇಳ್ತಿದ್ರೆ, ಅದಕ್ಕೆ ನಿಮ್ಗೆ ಲೈವ್ ಆಗಿ ಒಂದು ಪ್ರೂಫ್ ಅನ್ನು ತೋರಿಸ್ತೀನಿ. ಸ್ನೇಹಿತರೆ, ಸಿಂಪಲ್ ಆಗಿ ನೀವು DBT ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋ ಮುಖಾಂತರ ನೀವು NPCI ಮ್ಯಾಪಿಂಗ್ ಮಾಡಿಸ್ಬೇಕಾ ಇಲ್ವಾ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬಹುದು. ಸೊ ಅದಕ್ಕೋಸ್ಕರ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ. ಇಲ್ಲಿ ಇ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಬರುತ್ತೆ. ಇಲ್ಲಿ ಈ ಸ್ಟೇಟಸ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು DBT ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. DBT ಸ್ಟೇಟಸ್ ನ ಚೆಕ್ ಮಾಡ್ಕೊಂಡ ಅಂದ್ರೆ ಕ್ಲಿಕ್ ಮಾಡ್ಕೊಂಡ ಆದ್ಮೇಲೆ ಇಲ್ಲಿ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಒಂದು ಎಲ್ಲಾ ಜಿಲ್ಲೆಯ ಒಂದು ಹೆಸರು ಇಲ್ಲಿದೆ. ನೀವು ಯಾವ ಜಿಲ್ಲೆ ಈ ಒಂದು ಲಿಸ್ಟ್ ಅಲ್ಲಿ ಇದೆ ಅದರ ಮೇಲೆ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಮತ್ತೆ ಇಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿದ ಒಂದು ಲಿಂಕ್ ಇದೆ, ಅದ್ರ ಮೇಲೆ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂತೀನಿ. ನಂತರ ಇಲ್ಲಿ ಸ್ಟೇಟಸ್ ಆಫ್ DBT ಅಂತ ಒಂದು ಆಪ್ಷನ್ ಕಾಣ್ತೀರಾ, ಕ್ಲಿಕ್ ಮಾಡ್ಕೊಳ್ಳಿ.
ಸೊ ನಂತರ ಇಲ್ಲಿ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದು ಮಂತ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದೇ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಆದಷ್ಟು ನೀವು ರೀಸೆಂಟ್ ಆಗಿ ಇರುವಂತ ಮಂತ್ ಅನ್ನು ಚೆಕ್ ಮಾಡ್ಕೊಳ್ಳಿ, ಅಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಿ. ರೇಷನ್ ಕಾರ್ಡ್ ನಂಬರ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಇಲ್ಲಿ ಏನ್ ಮೇಲ್ಗಡೆ ಒಂದು ಕಾಣ್ತಾ ಇದೆಯಲ್ಲ, ಈ ಒಂದು ನಂಬರ್ ಅನ್ನ ಸೇಮ್ ಅದು ಹೇಗಿದೆಯಾ ಹಾಗೆ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ನಿಮ್ಮ ಒಂದು ಸ್ಟೇಟಸ್ ಏನಾದ್ರೂ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಥವಾ ಈ ರೀತಿಯಾಗಿ ಬಂದಿದ್ರೆ ಪೇಮೆಂಟ್ ಡೀಟೇಲ್ಸ್, ಅಂದ್ರೆ ಪೇಮೆಂಟ್ ಡೀಟೇಲ್ಸ್ ಅಂದ್ರೆ ಇಲ್ಲಿ ನಿಮ್ಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಅರ್ಥ, ಅಂದ್ರೆ ನಿಮ್ಗೆ ಹಣ ಬಂದಿದೆ ಅಂತ ಅರ್ಥ. ಸೊ ಓಕೆನಾ. ಅಥವಾ ನಿಮ್ಗೆ ಏನಾದ್ರು ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಏನಾದ್ರು ಬಂದ್ರೆ ಇಲ್ಲಿ ಬರುತ್ತೆ. ಸೊ ಓಕೆನಾ, ಈ ಒಂದು ಲೈನ್ ಅಲ್ಲಿ ಬರುತ್ತೆ. ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಏನಾದ್ರು ಬಂದ್ರೆ ನೀವು ಮತ್ತೆ NPCI ಮ್ಯಾಪಿಂಗ್ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಯಾರ್ಯಾರಿಗೆಲ್ಲ ಈ ರೀತಿಯಾಗಿ ಬಂದಿರುತ್ತೆ, ಸೊ ನೀವು NPCI ಮ್ಯಾಪಿಂಗ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಸೊ ಎರಡು ರೀತಿಯಾಗಿರುತ್ತೆ. ಇಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ, ಅಥವಾ ಪಾವತಿ ಪ್ರಗತಿಯಲ್ಲಿ ಇದೆ ಅಂತ ಬರುತ್ತೆ, ಅಥವಾ ಪೇಮೆಂಟ್ ಡೀಟೇಲ್ಸ್ ಅಂತ ಯಾರಿಗೆಲ್ಲ ಬಂದಿರುತ್ತೆ ಅವರು NPCI ಮ್ಯಾಪಿಂಗ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರ್ಯಾರೆಲ್ಲ NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕು ಅಂತ ನೋಡೋದಾದ್ರೆ, ಸೇದ್ರೆ ನೀವು DBT ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಯಾರಿಗಾದ್ರೂ ಈ ರೀತಿಯಾದಂತ ಇಂಟರ್ಫೇಸ್ ಬಂದಿತ್ತು ಅಂತಂದ್ರೆ, ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ ದೃಢೀಕರಣ ಪರಿಶೀಲನೆಗೆ ಮತ್ತು NPCI ದೃಢೀಕರಣ ಪರಿಶೀಲನೆಗೆ ಕಳುಹಿಸಲಾಗಿತ್ತು, ಆದರೆ NPCI ಚೆಕ್ ವಿಫಲವಾಗಿದೆ. ಸೊ RC ಡಾಟಾ ಹ್ಯಾಡ್ ಗೋನ್ ಥ್ರೂ ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂಡ್ NPCI ಚೆಕ್ ಬಟ್ NPCI ಚೆಕ್ ಫೇಲ್ಡ್. ಈ ರೀತಿಯಾಗಿ ಯಾರಿಗೆಲ್ಲ ಬಂದಿರುತ್ತೆ ಅವರು NPCI ಮ್ಯಾಪಿಂಗ್ ಅನ್ನ ಮಾಡಿಸೋದು ಕಡ್ಡಾಯ ಆಗಿರುತ್ತೆ. ಸೊ ಈ ರೀತಿಯಾಗಿ ಯಾರಿಗೆಲ್ಲ ಬಂದಿರುತ್ತೆ ನೀವು ಕಡ್ಡಾಯವಾಗಿ ಹೋಗಿ ಮರೆಯದೆ ನೀವು ಬ್ಯಾಂಕ್ ನಲ್ಲಿ, ಸೊ ಓಕೆನಾ, ಎಲ್ಲಿ ಮಾಡಿಸ್ಬೇಕು ಅಂದ್ರೆ ಬ್ಯಾಂಕ್ ನಲ್ಲಿ ನೀವು NPCI ಮ್ಯಾಪಿಂಗ್ ಅನ್ನ ಮಾಡ್ಕೊಡಿ ಅಂತ ಕೇಳಿದ್ರೆ, ಸೊ ನೀವು ನಿಮ್ಗೆ ಖಂಡಿತವಾಗ್ಲೂ NPCI ಮ್ಯಾಪಿಂಗ್ ಅನ್ನ ಮಾಡಿ ಕೊಡ್ತಾರೆ. ಸೊ ಓಕೆನಾ, ನಿಮ್ಮ ಬ್ಯಾಂಕಿನಲ್ಲಿ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಯಾವ್ದು ಬ್ಯಾಂಕ್ ಇರುತ್ತೆ ನೋಡಿ, ಆ ಬ್ಯಾಂಕ್ಗೆ ಹೋಗಿ NPCI ಮ್ಯಾಪಿಂಗ್ ಅನ್ನ ನೀವು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ಎಷ್ಟು ತಿಂಗಳು ಹೋದ್ರೂ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಸೊ ಒಂದ್ ವೇಳೆ ನೀವೇನಾದ್ರೂ ಹಿಂದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರೀಸೆಂಟ್ ಡೇಸ್ ಗಳಲ್ಲಿ ನೀವೇನಾದ್ರೂ NPCI ಮ್ಯಾಪಿಂಗ್ ಅಪ್ಲೈ ಮಾಡಿದ್ರೆ, ಸೊ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ನೀವೇನಾದ್ರೂ ಒಂದು ಸಾರಿನೂ ಕೂಡ NPCI ಮ್ಯಾಪಿಂಗ್ ಅನ್ನ ಮಾಡಿಸಿಲ್ಲ, ನಮ್ಗೆ ಈ ರೀತಿಯಾಗಿ NPCI ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆ ಅಂತಂದ್ರೆ ನೀವು ಕಡ್ಡಾಯವಾಗಿ ಮರೆಯದೆ ಈ ಒಂದು ಕೆಲಸವನ್ನ ಮಾಡಿಸ್ಲೇಬೇಕು. ಸೊ ಓಕೆನಾ, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ನಿಮ್ಮ ಬ್ಯಾಂಕಿಗೆ ತಗೊಂಡು ಹೋಗಿ ಅಲ್ಲಿ NPCI ಮ್ಯಾಪಿಂಗ್ ಅನ್ನ ನಿಮ್ಗೆ ಮಾಡಿ ಕೊಡ್ತಾರೆ. ಸೊ ಓಕೆ ಸ್ನೇಹಿತರೆ, ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾರು NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕು, ಯಾರು NPCI ಮ್ಯಾಪಿಂಗ್ ಅನ್ನ ಮಾಡಿಸಬಾರ್ದು ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇನ್ನೂ ಕೂಡ ಡೌಟ್ ಇದ್ರೆ ವಿಡಿಯೋನ ಮತ್ತೊಂದ್ಸರಿ ನೋಡಿ, ರಿಪೀಟ್ ಮಾಡಿ ನೋಡಿ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ಅವಾಗ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿಯಂತ ಉಪಯುಕ್ತ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ಪಡೆಯೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸುಮ್ಮನೆ NPCI ಮಾಡಿಸ್ಬೇಕು ಅಂತ ನೀವೆಲ್ಲ ನೋಡಿ, ಸೊ ನೀವು ಮತ್ತೆ ಮಾಡಿಸೋಕೆ ಹೋಗ್ಬೇಡಿ. ಇದೇ ರೀತಿಯಾಗಿ ಸುಮಾರು ಜನರು NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕು ಅಂತ ಹೋಗಿ ಕ್ಯೂ ನಿಲ್ತಾರೆ. ಆ ರೀತಿಯಾಗಿ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ವಾಚ್ ಮಾಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ನಿಮ್ಗೆ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದ್ರೆ ಒಂದು ಕಾಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.